ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಶೇರ್ ಟ್ರೇಡರ್ ಕನ್ನಡ. ಇವತ್ತು ಪತಾಂಜಲಿ ಫುಡ್ ಸ್ಟಾಕ್ನಲ್ಲಿ ಪ್ರೆಷರ್ ನೋಡಿದೀವಲ್ವಾ? ಇದಕ್ಕೆ ರೀಸನ್ನು ಔಲಾ ಅಂದರೆ ಆಯುರ್ವೇದ ಅಂಡ್ ಯುನಾನಿ ಲೈಸೆನ್ಸಿಂಗ್ ಅಥಾರಿಟಿ ಅವರು ಪತಾಂಜಲಿ ಒಂದು ದಿವ್ಯಾ ಫಾರ್ಮಸಿ ಅವರಿಗೆ ಅವರ ಮ್ಯಾನುಫ್ಯಾಕ್ಚರ್ ಮಾಡುವಂತ 5 ಡ್ರಗ್ಸ್ ಒಂದು ಪ್ರೊಡಕ್ಷನ್ ನ ಇಮಿಡಿಯೇಟ್ ಆಗಿ ಸ್ಟಾಪ್ ಮಾಡಿ ಅಂತ ಹೇಳಿ ಒಂದು ಲೆಟರ್ ನ ರಿಲೀಸ್ ಮಾಡಿದ್ದಾರೆ. ಇದಕ್ಕೆ ರೀಸನ್ ಪತಾಂಜಲಿ ದಿವ್ಯಾ ಫಾರ್ಮಸಿ ಅವರು ಈ ಡ್ರಗ್ ನ ಬ್ಲಡ್ ಪ್ರೆಷರ್, ಡಯಾಬಿಟೀಸ್, ಗಾಯ್ಟರ್, ಗ್ಲುಕೋಫಾಮಾ ಅಂಡ್ ಹೈ ಕೊಲೆಸ್ಟ್ರಾಲ್ ಟ್ರೀಟ್ಮೆಂಟ್ ಅಲ್ಲಿ ಯೂಸ್ ಮಾಡಬಹುದು ಅಂತ ಹೇಳಿ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ಕೊಡ್ತಿರೋ ತರ ಹೇಳಿ ಈ ತರ ಕೊಡೋದು ರೈಟ್ ಅಲ್ಲ ಅಂತ, ಇದರ ಒಂದು ಪ್ರೊಡಕ್ಷನ್ ಇಮಿಡಿಯೇಟ್ಲಿ ಸ್ಟಾಪ್ ಮಾಡಿ ಅಂತ, ಹಾಗೆ ಈ ಮಿಸ್ಲೀಡಿಂಗ್ ಅಡ್ವರ್ಟೈಸ್ಮೆಂಟ್ ನು ಸ್ಟಾಪ್ ಮಾಡಿ ಅಂತ ಲೆಟರ್ ನ ರಿಲೀಸ್ ಮಾಡಿದ್ದಾರೆ. ಇದರಿಂದಾನೇ ಇವತ್ತಿನ ಸೆಷನ್ ಅಲ್ಲಿ ನಮಗೆ ಪತಾಂಜಲಿ ಫುಡ್ ಸ್ಟಾಕ್ ನಲ್ಲಿ ಪ್ರೆಷರ್ ನೋಡಿದೀವಿ. ನೆಕ್ಸ್ಟ್ ಫಿರ್ಮಾಲ್ ಎಂಟರ್ಪ್ರೈಸಸ್ ಅಂಡ್ ಫಿರ್ಮಾಲ್ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಫಿರ್ಮಾಲ್ ಎಂಟರ್ಪ್ರೈಸಸ್ ಅವರು ಅವ್ರ ನಂಬರ್ಸ್ನ ಪೋಸ್ಟ್ ಮಾಡಿದ್ದಾರೆ. ಎಲ್ಲರೂ ಸರ್ಪ್ರೈಸ್ ಮಾಡ್ತಿದೆ ನಂಬರ್ಸ್. ಪರ್ಟಿಕ್ಯುಲರ್ ಆಗಿ ಇವ್ರು ಪೋಸ್ಟ್ ಮಾಡಿರೋಂಥ ನೆಟ್ ಲಾಸು ಅರೌಂಡ್ 15,037 ಕ್ರೋರ್ಸ್ ಹತ್ರ ಇದೆ. ಯಾರು ಎಕ್ಸ್ಪೆಕ್ಟ್ ಮಾಡದಿರೋಷ್ಟು ಬಿಗ್ ಲಾಸ್ನ ಪೋಸ್ಟ್ ಮಾಡಿದ್ದಾರೆ. ಅಂಡ್ ಪ್ರಾವಿಷನ್ 3,311 ಕ್ರೋರ್ಸ್ ಹತ್ರ ಮಾಡಿದ್ದಾರೆ. ಪ್ರಾವಿಷನ್ ಯಾವಾಗ ಮಾಡ್ತಾರೆ? ಪ್ರೀವಿಯಸ್ಲಿ ಕೊಟ್ಟಿರೋಂಥ ಲೋನ್ಸ್ ಇನ್ನು ಇವ್ರಿಗೆ ಬರಲ್ಲ ಅಂತ ಮ್ಯಾನೇಜ್ಮೆಂಟ್ಗೆ ಅನಿಸಿದಾಗ ಆವಾಗ ಸ್ವಲ್ಪ ಹಣನ ಸೈಡ್ಗಿಡೋ ಪ್ರಯತ್ನದಲ್ಲಿ ಪ್ರಾವಿಷನ್ಸ್ ನಡೆಯುತ್ತೆ. ಆ ಥರ 3,300 ಕ್ರೋರ್ಸ್ ಹತ್ರ ಇವರು ಪ್ರಾವಿಷನ್ ಮಾಡ್ತಾ ಇರೋದು. ಬ್ಯಾಕ್ 5,888 ಕ್ರೋರ್ಸ್ ಹತ್ರ ಲೋನ್ಸ್ ಇವರು ಪ್ರೀವಿಯಸ್ಲಿ ಕೊಟ್ಟಿರೋಂಥ ಬಿಗ್ ಲೋನ್ಸ್ ಸ್ಟೇಜ್ 1 ಸ್ಟೇಜ್ 2ಗೆ ಹೋಗ್ತಿರೋ ತರ ಇದ್ರೆ NPSಗೆ ಕನ್ವರ್ಟ್ ಆಗತ್ತೆ. ಆ ಥರ ಬಿಗ್ ಲೋನ್ಸ್ಗೆ ಇವರು ಇಂಟ್ರೆಸ್ಟ್ ಜನರೇಟ್ ಮಾಡಿ ಸೆಗ್ಮೆಂಟ್ ಇಂದ ಸ್ಲೋ ಆಗಿ ಸ್ಟೇಜ್ಗೆ ಚೇಂಜ್ ಮಾಡ್ತಾ NPSಗೆ ಮೂವ್ ಆಗ್ತಾ ಇರೋದು. ನಿಯರ್ಲಿ 5,888 ಕ್ರೋರ್ಸ್ ಹತ್ರ ಸ್ಟೇಜ್ 1 ಸ್ಟೇಜ್ 2ಗೆ ಚೇಂಜ್ ಆಗ್ತಾ ಇರೋ ಕಾರಣವಾಗಿ ಇವರು ಬಿಗ್ ಪ್ರಾವಿಷನ್ 3,300 ಕ್ರೋರ್ಸ್ ಹತ್ರ ಪ್ರಾವಿಷನ್ ಮಾಡ್ತಾ ಇರೋದು. ಇವರು ಇಷ್ಟೊಂದು ಲಾಸ್ ಪೋಸ್ಟ್ ಮಾಡೋದಕ್ಕೆ ರೀಸನ್. ಇದಲ್ಲದೆ ಇವರ ರೆಸ್ಟ್ ಆಫ್ ದಿ ಸೆಗ್ಮೆಂಟ್ಸ್ ಲೈಕ್ AUM ನಲ್ಲೂ ಸ್ಲೈಟ್ ಡ್ರಾಪ್ ಕಾಣಿಸ್ತಾ ಇದೆ. ಬಟ್ ಈ ತರ ಪ್ರಾವಿಷನ್ ಜಾಸ್ತಿ ಮಾಡ್ತಿರೋ ಪ್ರಾವಿಷನ್ ಜಾಸ್ತಿ ಮಾಡ್ತಾ ಸ್ಟೇಜ್ 1 ಸ್ಟೇಜ್ 2ಗೆ ಬಿಗ್ ಲೋನ್ಸ್ ಮೂವ್ ಆಗ್ತಿದೆ ಅಂತ ಹೇಳ್ತಾ ಬಿಗ್ ಲಾಸಸ್ ನ ಪೋಸ್ಟ್ ಮಾಡ್ತಾ ಇರೋ ಕಾರಣವಾಗಿ ಸ್ಟಾಕ್ ಇವತ್ತು ಇಷ್ಟೊಂದು ಫಾಲ್ ಆಗ್ತಾ ಇರೋದಕ್ಕೆ ಬ್ಯಾಕ್ ಇರುವಂತ ರೀಸನ್. ಫಿರ್ಮಾಲ್ ಎಂಟರ್ಪ್ರೈಸಸ್ ಈ ತರ ಇದ್ರೆ ಫಿರ್ಮಾಲ್ ಫಾರ್ಮಾ ಅವರು ಡೇ ಬಿಫೋರ್ ಎಸ್ಟರ್ಡೇ ನಂಬರ್ಸ್ನ ಪೋಸ್ಟ್ ಮಾಡಿದಾರಲ್ವಾ, ಆ ನಂಬರ್ಸು ವೀಕ್ ಆಗೇ ಇದೆ. ಅದಕ್ಕೋಸ್ಕರನೇ ನಿನ್ನೆ ಸ್ಟಾಕು 4 to 5% ಕರೆಕ್ಟ್ ಆಗಿದೆ. ಅಂಡ್ ಇವತ್ತು ಓಪನಿಂಗ್ ಇಂದಾನು ಸ್ವಲ್ಪ ಗ್ರೀನ್ಗೆ ಮೂವ್ ಆಗಿ ಅಲ್ಲಿಂದ ಇಂಟೆನ್ಸ್ ಸೆಲ್ ಆಫ್, ಒಂದು ಬಿಗ್ ಸೆಲ್ ಆಫ್ ಅಂತೂ ಫಿರ್ಮಾಲ್ ಫಾರ್ಮಾನಲ್ಲೂ ಕಾಣಿಸಿದೆ. ಅಂಡ್ ಇವನ್ ಇವರು ರಿಸಲ್ಟ್ಸ್ ಪೋಸ್ಟ್ ಮಾಡಿದ್ಮೇಲೆ ಮೋತಿಲಾಲ್ ಅವರು ಒಂದು ನೋಟ್ನ ರಿಲೀಸ್ ಮಾಡ್ತಾ ನವೆಂಬರ್ 10 ಇವತ್ತಿಂದ ಈ ಸ್ಟಾಕ್ಗೆ ಬೈ ರೇಟಿಂಗ್ ಕೊಡ್ತಾ ಸ್ಟಾಕ್ ಟಾರ್ಗೆಟ್ನ 185 ರೂಪೀಸ್ ಆಗಿ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಅಪ್ಡೇಟ್ ಮಾಡ್ತಿದ್ದಾರೆ. ಇಲ್ಲಿ 2 ಥಿಂಗ್ಸ್ ನಮಗೆ ಕ್ಲಿಯರ್ ಆಗಿ ಕಾಣಿಸ್ತಾ ಇದೆ. ಓಪನಿಂಗ್ ಇಂದ ಇಷ್ಟೊಂದು ಸ್ಟಾಕ್ ಪ್ರೈಸ್ ಫಾಲ್ ಆಗಿದೆ ಅಂದ್ರೆ ಇದನ್ನು ಸೆಲ್ ಮಾಡಿದ್ದು ರೀಟೇಲರ್ಸ್ ಅಲ್ಲ, ಬಿಗ್ ಪೀಪಲ್ಸೇ. ಮೇ ಬಿ ಅವ್ರ ಹತ್ರ ಏನಾದ್ರೂ ಒಂದು ಬಿಗ್ ನ್ಯೂಸ್ ಇದೆಯಾ, ಸ್ಟಾಕ್ ರಿಲೇಟೆಡ್ ಆಗಿ ಏನಾದ್ರೂ ನೆಗೆಟಿವ್ ನ್ಯೂಸ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಎವಾಲ್ವ್ ಆಗುವಂತ ನ್ಯೂಸ್ ಅವ್ರ ಹತ್ರ ಇದೆಯಾ, ಆರ್ ಕ್ಯಾಶುಯಲ್ ಆಗಿ ಈ ಸ್ಟಾಕ್ ಇಂದ ಎಕ್ಸಿಟ್ ಆಗ್ಬೇಕಂತ ಬಿಗ್ ಪ್ಲೇಯರ್ಸ್ ನೋಡ್ತಿದ್ದಾರೆ. ರೀಸೆಂಟ್ ಟೈಮ್ಸ್ ಅಲ್ಲಿ ಬಿಗ್ ಇನ್ಸ್ಟಿಟ್ಯೂಷನ್, ಫಾರಿನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲಾನು ತುಂಬಾ ಸ್ಟಾಕ್ಸ್ ನಲ್ಲಿ ಎಕ್ಸಿಟ್ ತಗೊಂತಿದ್ದಾರೆ. ಅದರಿಂದ ಆ ಥರ ಎಕ್ಸಿಟ್ ಈ ಸ್ಟಾಕ್ ನಲ್ಲಿ ಕಾಣಿಸ್ತಾ ಇದ್ವಾ, ಐದರ್ ಈ ಎರಡರಲ್ಲಿ ಒಂದು ರೀಸನ್ ಇಂದಾನೆ ಸ್ಟಾಕ್ ಇಷ್ಟೊಂದು ಫಾಲ್ ಆಗ್ತಾ ಇರಬೇಕು. ಈ ತರ ಸಂದರ್ಭಗಳಲ್ಲಿ ಇವನ್ ಕಂಪನಿ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಒಪಿನಿಯನ್ ಇರೋರು ಈ ತರ ಜಾಸ್ತಿ ಫಾಲ್ ಆದಾಗ ಅಗ್ರೆಸಿವ್ ಆಗಿ ಬೈ ಮಾಡಿ ಲೋಯರ್ ಲೆವೆಲ್ಸ್ ಹತ್ರ ಆವರೇಜ್ ಮಾಡೋಕಂದ್ರೂ ಸ್ಟಾಕ್ ಫಾಲು ಒಂದು ಜಾಗದಲ್ಲಿ ಸ್ಟೆಬಿಲೈಸ್ ಆದ್ಮೇಲೆ, ಪರ್ಟಿಕ್ಯುಲರ್ಲಿ ಈ ರೀಸೆಂಟ್ ನಂಬರ್ಸ್ ಅಷ್ಟೊಂದು ಅಟ್ರಾಕ್ಟಿವ್ ಆಗಿ ಏನೂ ಇಲ್ಲ ಅಲ್ವಾ. ಅದರಿಂದ ಅಪ್ಕಮಿಂಗ್ ನಂಬರ್ಸ್ ಏನಾದರೂ ಸ್ವಲ್ಪ ಗ್ರೋತ್ ಕಾಣಿಸ್ತಾ ಇದ್ದಾಗ ಆವಾಗ ಫರ್ದರ್ ಆಗಿ ಸ್ಟೆಪ್ ತಗೊಳ್ಳೋದು ಬೆಟರ್ ಆಪ್ಷನ್. ಆಲ್ರೆಡಿ ಬೈ ಮಾಡಿದ್ವಿ, ಇನ್ನೂ ಅಗ್ರೆಸಿವ್ ಆಗಿ ಆವರೇಜ್ ಮಾಡೋದಕ್ಕಂದ್ರೂ ಅಪ್ಕಮಿಂಗ್ ನಂಬರ್ಸ್ ಬರೋ ಒಳಗೆ ಇಲ್ಲಿ ಸೆಲ್ಲಿಂಗ್ ಇಂಟೆನ್ಸಿಟಿ ಸ್ವಲ್ಪ ಸ್ಟೆಬಿಲೈಸ್ ಆಗತ್ತಲ್ವಾ, ಆವಾಗ ಅದರಿಂದ ಆಫ್ಟರ್ ನೆಕ್ಸ್ಟ್ ಕ್ವಾರ್ಟರ್ ನಂಬರ್ಸ್ ಫರ್ದರ್ ಆಗಿ ಆವರೇಜ್ ಮಾಡೋದಾ ಆರ್ ಕ್ವಾಂಟಿಟಿ ಎಕ್ಸಿಟ್ ಆಗೋದು ಅನ್ನೋದು ಡಿಸಿಷನ್ ತಗೊಳ್ಳೋದು ವುಡ್ ಬಿ ಬೆಟರ್ ಆಪ್ಷನ್ ಆಗತ್ತೆ. ನೆಕ್ಸ್ಟು ಟಾಟಾ ಮೋಟರ್ಸ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ಇವತ್ತು ಮೋರ್ ದ್ಯಾನ್ 4% ಡ್ರಾಪ್ ಆಗ್ತಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಮೋಸ್ಟ್ಲಿ ನಮ್ಮೆಲ್ಲರಿಗೂ ತಿಳಿದಿದೆ. ಇವ್ರಿಗೆ ಬರುವಂಥ ರೆವಿನ್ಯೂಸ್ನಲ್ಲಿ ಮೆಜಾರಿಟಿ ಆಫ್ ದ ಕಾಂಟ್ರಿಬ್ಯೂಷನ್ ಇವ್ರಿಗೆ JLR ಬಿಸ್ನೆಸ್ಸಿಂದ ಬರ್ತಿದೆ ಅಲ್ವಾ. ಆ್ಯಂಡ್ ಇಲ್ಲಿಂದ ತುಂಬ ಟೈಮ್ ಬ್ಯಾಕ್ನಿಂದಾನು ಟಾಟಾ ಮೋಟಾರ್ಸ್ ಅವರ ಮ್ಯಾನೇಜ್ಮೆಂಟು ಇಂಟರ್ವ್ಯೂಸ್ ಆ್ಯಂಡ್ ಮ್ಯಾನೇಜ್ಮೆಂಟು ಕಾನ್ಫರೆನ್ಸ್ ಕಾಲ್ನಲ್ಲಿ ಅಪ್ಡೇಟ್ನಲ್ಲಿನೂ ಅವರು ಕಾನ್ಸ್ಟೆಂಟ್ ಆಗಿ ಫೋಕಸ್ ಮಾಡ್ತಾ ಬಂದಿದ್ದೇನು JLRಗೆ ಸಂಬಂಧಿಸಿರುವ ಎಬಿಟಾ ಮಾರ್ಜಿನ್ ಎಂಟೈರ್ FY23ಗೆ 5% ಇರುತ್ತೆ ಅಂತಲ್ವಾ. ಆದರೆ ಈಗ
ಅವ್ರು ಪೋಸ್ಟ್ ಮಾಡಿರುವಂತ ರಿಸಲ್ಟ್ಸ್ ಆದ್ಮೇಲೆ ಗ್ಲೋಬಲ್ ಆಗಿರುವಂತ ಸಿನಾರಿಯೋಸ್ ನ ಮೈಂಡ್ ಅಲ್ಲಿ ಇಟ್ಕೊಂಡು ಆ 5% ಎಬಿಟಾ ಮಾರ್ಜಿನ್ ನ ರಿಮೂವ್ ಮಾಡ್ತಾ ಪಾಸಿಟಿವ್ ಎಬಿಟಾ ಮಾರ್ಜಿನ್ ಅಲ್ಲಿ ಇರ್ತೀವಿ ಅನ್ನೋ ತರ ಗೈಡೆನ್ಸ್ ನ ಚೇಂಜ್ ಮಾಡ್ತಿದ್ದಾರೆ. ಮೀನ್ಸ್ ಪಾಸಿಟಿವ್ 5% ಎಬಿಟಾ ಗೈಡೆನ್ಸ್ ಇಂದ ಜಸ್ಟ್ ಪಾಸಿಟಿವ್ ಎಬಿಟಾ ಗೈಡೆನ್ಸ್ ಗೆ ಬಂದಿರೋ ತರ. ಅಂಡ್ ಪ್ರೀವಿಯಸ್ ಆಗಿ ಅವ್ರು ಕೊಟ್ಟಿರುವಂತ ಇನ್ನೊಂದು ಗೈಡೆನ್ಸ್ ಈ ಎಂಟೈರ್ FY23ಗೆ £1 ಬಿಲಿಯನ್ ಹತ್ರ ಫ್ರೀ ಕ್ಯಾಶ್ ಫ್ಲೋನ JLR ಬಿಸ್ನೆಸ್ ನಲ್ಲಿ ಜನರೇಟ್ ಮಾಡ್ತೀವಿ ಅಂತ ಹೇಳಿದ್ರಲ್ವಾ. ಆದ್ರೆ ಅಗೇನ್ ಈಗ ಅದನ್ನು ಚೇಂಜ್ ಮಾಡ್ತಾ ಅಲ್ಲೂ ಜಸ್ಟ್ ಬ್ರೇಕ್ ಇವನ್ ಬರ್ತೀವಿ, ಮೀನ್ಸ್ ಜಸ್ಟ್ ಸ್ಲೈಟ್ ಫ್ರೀ ಕ್ಯಾಶ್ ಗೆ ಬರ್ತೀವಿ, ಜನರೇಟ್ ಮಾಡ್ತೀವಿ ಅನ್ನೋ ತರ £1 ಬಿಲಿಯನ್ ಪ್ರೆಸೆಂಟ್ ಪಾಸಿಬಿಲಿಟಿ ಆಗಲ್ಲ ಅಂತ ಒಂದು ಚೇಂಜಸ್ ನ ಪ್ರೀವಿಯಸ್ಲಿ ಕೊಟ್ಟಿರೋಂಥ ಗೈಡೆನ್ಸ್ ನ ಚೇಂಜ್ ಮಾಡ್ತಾ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ ಬೆಟರ್ ಗ್ರೋತ್ JLR ಬಿಸ್ನೆಸ್ ಅಲ್ಲಿ ಇರಲ್ವಾ ಅನ್ನೋಂತ ಒಂದು ಕ್ವಶನ್ ಮಾರ್ಕ್ ಅಂತೂ ಕ್ರಿಯೇಟ್ ಆಗ್ತಿದೆ. ಸೊ ಓವರ್ ಆಲ್ ನಂಬರ್ಸ್ ಎಕ್ಸ್ಪೆಕ್ಟೇಷನ್ ಗೆ ಸ್ಲೈಟ್ ಬಿಲೋನೇ ಇದ್ರೂ ಇನ್ ನಿಯರ್ ಟರ್ಮ್ ಪರ್ಟಿಕ್ಯುಲರ್ ಆಗಿ ಯುರೋಪ್ ಅಲ್ಲಿ ಬರ್ತಿರುವಂತ ಇಶ್ಯೂಸ್ ಕಾರಣವಾಗಿ ಅನ್ಸರ್ಟನಿಟಿ ಇರುತ್ತೆ ಅನ್ನೋಂತ ಟಾಟಾ ಮೋಟಾರ್ಸ್ ಮ್ಯಾನೇಜ್ಮೆಂಟ್ ಕೊಡ್ತಿರುವಂತ ಈ ಗೈಡೆನ್ಸ್ ಸ್ಟಾಕ್ ರಿಲೇಟೆಡ್ ಆಗಿ ಫಾಲ್ ಗೆ ರೀಸನ್ ಆಗ್ತಿದೆ. ಅಂಡ್ ಆಫ್ಟರ್ ಇವ್ರ ರಿಸಲ್ಟ್ಸ್ ಜಫ್ರೀಸ್ ಅವ್ರ ನೋಟ್ ನ ರಿಲೀಸ್ ಮಾಡ್ತಾ ಎಂಟೈರ್ FY23ಗೆ ಇವರು ಲಾಸಸ್ ನ ಎಕ್ಸ್ಪೆಕ್ಟ್ ಮಾಡ್ತಿರೋ ತರ ಅಂಡ್ ಈಗ ಲೋವರ್ ಗೈಡೆನ್ಸ್ ಕೊಡ್ತಿದ್ದಾರಲ್ವಾ. ಅದರಿಂದ ಪ್ರೀವಿಯಸ್ಲಿ ಜಫ್ರೀಸ್ ಅವರು FY23 ಟು FY25ಗೆ ಕೊಟ್ಟಿರುವಂತ EPS ನ 3 to 9% ಗೆ ಕಟ್ ಮಾಡ್ತಾ ಇಂಡಿಯನ್ ಬಿಸ್ನೆಸ್ ಇಂಪ್ರೂವ್ ಆಗತ್ತೆ ಅಂತ ಅಂಡ್ ಇಂಡಿಯಾನಲ್ಲಿ EV ರಿಲೇಟೆಡ್ ಆಗಿ ಸ್ಟ್ರಾಂಗ್ ಲೀಡರ್ಶಿಪ್ ನ ಸ್ಟಿಲ್ ಇವರು ಮೈಂಟೈನ್ ಮಾಡ್ತಾ ಇರೋದು ಅಂಡ್ ಹೈಯರ್ ಮಾರ್ಜಿನ್ ಲ್ಯಾಂಡ್ ರೋವರ್ ಮಾಡೆಲ್ಸ್ ಮೇಲೆ ಕಂಪನಿ ಫೋಕಸ್ ಮಾಡತ್ತೆ ಅನ್ನೋ ಡೇಟಾ ಇಂದ ಸ್ಟಾಕ್ ರಿಲೇಟೆಡ್ ಆಗಿ ಸ್ಟಿಲ್ ಬೈ ರೇಟಿಂಗ್ ನೇ ಮೈಂಟೈನ್ ಮಾಡ್ತಾ ಸ್ಟಾಕ್ ಅಪ್ಕಮಿಂಗ್ ಟೈಮ್ಸ್ ಅಲ್ಲಿ 12 ಮಂತ್ಸ್ ಅಲ್ಲಿ 540ಗೆ ಹೋಗುತ್ತೆ ಅನ್ನೋ ತರ ಟಾರ್ಗೆಟ್ ನ ಮೆನ್ಷನ್ ಮಾಡ್ತಿದ್ದಾರೆ. ಬಟ್ ಓವರ್ ಆಲ್ ನಂಬರ್ಸ್ ಈಗ ಪೋಸ್ಟ್ ಮಾಡಿರೋ ನಂಬರ್ಸ್ ಅಂತೂ ಎಕ್ಸ್ಪೆಕ್ಟೇಷನ್ಸ್ಗೆ ಬಿಲೋನೇ ಇದೆ. ನೆಕ್ಸ್ಟ್ ಅರಬಿಂದೋ ಫಾರ್ಮಾ ಬಗ್ಗೆ ಮಾತಾಡ್ಕೊಳ್ಳೋಣ. ಇದು ಇಂಪಾರ್ಟೆಂಟ್ ಆಗಿ ಇವತ್ತು ನ್ಯೂಸ್ ಅಲ್ಲಿದೆ. ಡೆಲ್ಲಿ ಎಕ್ಸೈಸ್ ಪಾಲಿಸಿ ಆರ್ ಡೆಲ್ಲಿ ಲಿಕ್ಕರ್ ಸ್ಕ್ಯಾಮ್ ರಿಲೇಟೆಡ್ ಆಗಿ CBI ಅವರು ಚಾರ್ಜ್ ಶೀಟ್ ನ ಫೈಲ್ ಮಾಡಿದ್ಮೇಲೆ ವೇರಿಯಸ್ ಪರ್ಸನ್ಸ್ ಮೇಲೆ ಅಲಿಗೇಷನ್ಸ್ ಬಂದಿದೆ ಅಲ್ವಾ. ಗೌರ್ಮೆಂಟ್ ಅಫಿಷಿಯಲ್ಸ್ ಆದ್ರು, ಈವನ್ ಡೆಲ್ಲಿ ಡೆಪ್ಯೂಟಿ CM ರಿಲೇಟೆಡ್ ಆಗಾದ್ರೂ ಅಲಿಗೇಷನ್ಸ್ ಇದೆ. ಅಂಡ್ ಇದರಲ್ಲಿ ಭಾಗವಾಗಿ ಅರಬಿಂದೋ ಫಾರ್ಮಾಗೆ ಸಂಬಂಧಿಸಿರುವ ಫುಲ್ ಟೈಮ್ ಡೈರೆಕ್ಟರ್ ಆಗಿರುವಂತ ಶರತ್ ರೆಡ್ಡಿ ಮೇಲೇನು ಇಡಿ ಎನ್ಫೋರ್ಸ್ಮೆಂಟ್ ಡೈರೆಕ್ಟರೇಟ್ ಅವರು ಮನಿ ಲ್ಯಾಂಡರಿಂಗ್ ಕೇಸ್ ರಿಲೇಟೆಡ್ ಆಗಿ ಅವ್ರನ್ನ ಕಸ್ಟಡಿಗೆ ತಗೊಂಡಿರೋ ತರ. ಸೊ ಈ ತರ ಅರಬಿಂದೋ ಫಾರ್ಮಾ ಹೋಲ್ ಟೈಮ್ ಡೈರೆಕ್ಟರ್ನ ಮನಿ ಲ್ಯಾಂಡರಿಂಗ್ ಕೇಸ್ನಲ್ಲಿ ಅರೆಸ್ಟ್ ಮಾಡಿದಾರೆ ಅಂತ ಅಪ್ಡೇಟ್ ಬಂದ ತಕ್ಷಣ ಅಪ್ಡೇಟು ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಅಲ್ಲಿ ಪಬ್ಲಿಷ್ ಆಗ್ತಾ ಇರೋದು. ಸ್ಟಾಕ್ ಮೋರ್ ದನ್ 12% ವರೆಗೂ ಇವತ್ತು ಇಂಟರ್ಡೇನಲ್ಲಿ ಫಾಲ್ ಆಗಿದೆ. ನೆಕ್ಸ್ಟು ನೈಕಾ ಬಗ್ಗೆ ಮಾತಾಡ್ಕೊಳ್ಳೋಣ. ಸ್ಟಾಕ್ ನಿಮಗೆ ನಿಯರ್ಲಿ 80% ಹತ್ರ ಡ್ರಾಪ್ ಆಗಿರೋ ಥರ ಪೋರ್ಟ್ಫೋಲಿಯೋನಲ್ಲಿ ಕಾಣಿಸಿರ್ಬೋದು. ಆದರೆ ಇದಕ್ಕೆ ಮೇನ್ ರೀಸನ್ ಇವತ್ತು ನೈಕಾದು ಎಕ್ಸ್ ಡೇಟ್ ಬೋನಸ್ ರಿಲೇಟೆಡ್ ಆಗಿ ಪ್ರೀವಿಯಸ್ಲಿ ಅವ್ರು ಕೊಟ್ಟಿರುವಂಥ 5:1 ಬೋನಸ್ನ ಪ್ರಕಟಣೆ ಮಾಡಿದ್ರಲ್ವಾ. ಯಾರಾದರೂ ಈ ಕಂಪನಿನಲ್ಲಿ ಒಂದು ಶೇರ್ನ ಹೋಲ್ಡ್ ಮಾಡ್ತಿದ್ರೆ ಅವ್ರಿಗೆ 5 ಫ್ರೀ ಶೇರ್ಸು ಆ್ಯಡ್ ಆಗತ್ತೆ. ಅದಕ್ಕೆ ತಕ್ಕ ಹಾಗೆ ಪ್ರೈಸೂ ಇವತ್ತು ಅಡ್ಜಸ್ಟ್ ಆಗೋಗಿದೆ. ಆ್ಯಂಡ್ ಅಪ್ಕಮಿಂಗ್ ಟೈಮ್ಸಲ್ಲಿ ನಿಮ್ಮ ಡಿಮ್ಯಾಟ್ ಅಕೌಂಟ್ಗೆ ಈಗ ಯಾವಾದರೆ ನೆಗೆಟಿವ್ ಲಾಸಸ್ ಕಾಣಿಸ್ತಾ ಇದೆಯಲ್ಲ ಅದು ಕವರ್ ಆಗುತ್ತೆ. ಆ್ಯಂಡ್ ಈವನ್ ನೈಕಾ ರಿಲೇಟೆಡ್ ಆಗಿ IPO ಲಾಕ್-ಇನ್ ಪೀರಿಯಡ್ ಇವತ್ತು ಎಕ್ಸ್ಪೈರ್ ಆಗ್ತಾ ಇರೋದು. ಈ ಕಂಪ್ನಿ ರಿಲೇಟೆಡ್ ಆಗಿರುವಂಥ ಒಂದು ಪರ್ಸನ್ನು ನಿಯರ್ಲಿ 250 crores ವ್ಯಾಲ್ಯೂ ಆಗುವಂಥ ಶೇರ್ಸ್ನ ಥ್ರೂ ಸಿಟಿ ಅವರ ಮೂಲಕ ಮಾರ್ಕೆಟ್ನಲ್ಲಿ ಸೆಲ್ ಮಾಡೋದಕ್ಕೆ ಪ್ರಯತ್ನ ಮಾಡಿದ್ದಾರೆ. 2% ಡಿಸ್ಕೌಂಟ್ನಲ್ಲಿ ಸೆಲ್ ಮಾಡಿದ್ದಾರೆ. ಈವನ್ ಈ ಸಪ್ಲೈ ಎಲ್ಲಾನು ಇವತ್ತು ಅಬ್ಸರ್ವ್ ಆಗ್ತಾ ಸ್ಟಾಕು ಆಲ್ಮೋಸ್ಟ್ 5% ವರೆಗೂ ಮೂವ್ ಆಗಿದೆ. ನೆಕ್ಸ್ಟ್ ಇವತ್ತು ದೀಪಕ್ ನೈಟ್ರೇಟ್ ಸ್ಟಾಕು ನಿಯರ್ ಟು 9% ವರೆಗೂ ಫಾಲ್ ಆಗಿದೆ ಅಲ್ವಾ. ಇದಕ್ಕೆ ಮೇನ್ ರೀಸನ್ ಇವರ ಬಿಸ್ನೆಸ್ನಲ್ಲಿ ಇಂಪಾರ್ಟೆಂಟ್ ಸೆಗ್ಮೆಂಟಲ್ಲಿ ಬರ್ತಿರುವಂಥ ಫಾಲ್. ಇವರಿಗೆ ಬರ್ತಿರುವಂಥ ಮೆಜಾರಿಟಿ ರೆವೆನ್ಯೂಸು ಒಂದು ಅಡ್ವಾನ್ಸ್ ಇಂಟರ್ಮೀಡಿಯೇಟ್ ಇಂದ, ಇನ್ನೊಂದು ಫಿನೋಲೆಕ್ಸ್ ಡಿವಿಷನ್ ಇಂದ ಬರುತ್ತೆ. ಅಡ್ವಾನ್ಸ್ ಇಂಟರ್ಮೀಡಿಯೇಟ್ ಬಿಸ್ನೆಸ್ನಲ್ಲಿ ಬೆಟರ್ ಗ್ರೋತ್ ಇದೆ. ಆದರೆ ಫಿನೋಲೆಕ್ಸ್ ಡಿವಿಷನ್ ಇಯರ್ ಆನ್ ಇಯರ್ನಲ್ಲಿ ಅಂಡ್ ಕ್ವಾರ್ಟರ್ ಆನ್ ಕ್ವಾರ್ಟರ್ ಸೆಗ್ಮೆಂಟಲ್ಲಿ ಎಕ್ಸ್ಪೆಕ್ಟೇಷನ್ ಬೀಟ್ ಮಾಡ್ತಾ ಡೌನ್ ಸೈಡ್ಗೆ ಫಾಲ್ ಆಗಿದೆ. ಇದರಿಂದ ಮಾರ್ಜಿನ್ಸ್ ಅಲ್ಲಿ ಕ್ವಾರ್ಟರ್ ಆನ್ ಕ್ವಾರ್ಟರ್ ಅಂಡ್ ಇಯರ್ ಆನ್ ಇಯರ್ ನಂಬರ್ಸ್ ಜೊತೆಗೆ ಕಂಪೇರ್ ಮಾಡ್ತಿದ್ರೆ ಒಂದು ಬಿಗ್ ಡ್ರಾಪ್. ಇದು ಪ್ರಾಫಿಟಬಿಲಿಟಿನೂ ಇಂಪ್ಯಾಕ್ಟ್ ಮಾಡಿದ್ದೆ. ಸೊ ಫಿನೋಲೆಕ್ಸ್ ಡಿವಿಷನ್ ಅಲ್ಲಿ ಬರ್ತಿರುವಂಥ ಫಾಲು ಇವರ ಮಾರ್ಜಿನ್ಸ್ನ ಅಂಡ್ ಪ್ರಾಫಿಟಬಿಲಿಟಿನ ಇಂಪ್ಯಾಕ್ಟ್ ಮಾಡ್ತಾ ಇರೋದು. ಅದು ಮಾರ್ಕೆಟ್ನ ಎಸ್ಟಿಮೇಟ್ ಮಾಡೋದಕ್ಕಂದ್ರೂ ಇನ್ನೂ ಜಾಸ್ತಿ ಫಾಲ್ ಕಾಣಿಸ್ತಾ ಇರೋ ಕಾರಣವಾಗಿ ಆ ಡಿವಿಷನ್ ಅಲ್ಲಿ ರಿಸಲ್ಟ್ಸ್ ವೀಕ್ ಆಗಿರೋದ್ರಿಂದ ಸ್ಟಾಕ್ ಇವತ್ತು ಫಾಲ್ಗೆ ಬ್ಯಾಕ್ ಇರುವಂಥ ಇಂಪಾರ್ಟೆಂಟ್ ರೀಸನ್. ನೆಕ್ಸ್ಟು ಲುಪಿನ್ ನಂಬರ್ಸ್ ಬಗ್ಗೆ ಮಾತಾಡ್ಕೊಳ್ಳೋಣ. ಎಂಟೈರ್ ಫಾರ್ಮಾ ಸ್ಪೇಸ್ನಲ್ಲಿ ಸ್ವಲ್ಪ ನಂಬರ್ಸ್ ಮಾತ್ರನೇ ಸರ್ಪ್ರೈಸ್ ಮಾಡ್ತಿದೆ. ಅದರಲ್ಲಿ ಲುಪಿನ್ ಒಂದು. ಪರ್ಟಿಕ್ಯುಲರ್ಲಿ ಇವರ ಮಾರ್ಜಿನ್ಸ್ನ ಗಮನಿಸಿದ್ರೆ ಲಾಸ್ಟ್ ಕ್ವಾರ್ಟರ್ನಲ್ಲಿ 6% ಹತ್ರ ಇದ್ರೆ ಈ ಸೀಸನ್ನಲ್ಲಿ 11%ಗೆ ಮಾರ್ಜಿನ್ಸ್ ಅಲ್ಲಿ ಇಂಪ್ರೂವ್ಮೆಂಟ್ ಕಾಣಿಸಿದೆ. ಇದೊಂದು ಇಂಪಾರ್ಟೆಂಟ್ ಪಾಯಿಂಟ್. ಇವರ ಎಂಟೈರ್ ನಂಬರ್ಸ್ನಲ್ಲಿ ಸ್ಟಾಕ್ ರ್ಯಾಲಿ ಆಗ್ತಾ ಇರೋದಕ್ಕೆ ಬ್ಯಾಕ್ ಅಂತೂ ಇದೇ ಇಂಪಾರ್ಟೆಂಟ್ ರೀಸನ್. ಇದಲ್ಲದೆ ಇವರ US ಬಿಸ್ನೆಸ್ ಲಾಸ್ಟ್ ಕ್ವಾರ್ಟರ್ನಲ್ಲಿ $122 million ಹತ್ರನೇ ಇತ್ತು. ಈಗ US ಅಲ್ಲಿ ಅವ್ರ ಬಿಸ್ನೆಸ್ ಈ ಸಲ $159 million ಹತ್ರ ಬಿಸಿನೆಸ್ US ಅಲ್ಲಿ ಇವರು ಮಾಡ್ತಾ ಇರೋದು. ಈ ತರ ಮಾರ್ಜಿನ್ಸ್ ಅಲ್ಲಿ ಬರ್ತಿರೋದು ಇಂಪ್ರೂವ್ಮೆಂಟ್ ಮೂಲಕ ಪ್ರಾಫಿಟಬಿಲಿಟಿ ಇಂಪ್ರೂವ್ ಆಗ್ತಾ ಇರೋದು. ಅಂಡ್ US ಬಿಸ್ನೆಸ್ ಅಲ್ಲೂ
ಬಂದಿರುವಂಥ ಒಳ್ಳೆ ಗ್ರೋತು ಓವರಾಲ್ ಮಾರ್ಕೆಟ್ನಲ್ಲಿರುವಂಥ ಎಸ್ಟಿಮೇಟ್ಸ್ಗೆ ಅಬೋವ್ ಬರ್ತಾ ಇರೋದ್ರಿಂದ ಇವತ್ತು ಸ್ಟಾಕ್ ರ್ಯಾಲಿ ಆಗಿದೆ. ನೆಕ್ಸ್ಟು ಆಕ್ಸಿಸ್ ಬ್ಯಾಂಕ್ ಬಗ್ಗೆ ಮಾತಾಡ್ಕೊಳ್ಳೋಣ. ನಮ್ಮೆಲ್ಲರಿಗೂ ಗೊತ್ತಿದೆ, ಆಕ್ಸಿಸ್ ಬ್ಯಾಂಕ್ ಆದರೂ ITCನಲ್ಲಾದರೂ ಈ ಥರ ತುಂಬಾದ್ರಲ್ಲಿ ಗೌರ್ಮೆಂಟ್ ಅಂಡರಲ್ಲಿರುವಂಥ SWTI ಸುಟಿಯವರು ಮೀನ್ಸ್ ಸ್ಪೆಸಿಫೈಡ್ ಅಂಡರ್ಟೇಕಿಂಗ್ ಆಫ್ ಯೂನಿಟ್ ಟ್ರಸ್ಟ್ ಆಫ್ ಇಂಡಿಯಾ, ಇವರು ಅವ್ರ ಪಾಲನ್ನ ಹೋಲ್ಡ್ ಮಾಡ್ತಿದ್ದಾರೆ. ಹಾಗೆ ಅವರು ಆಕ್ಸಿಸ್ ಬ್ಯಾಂಕ್ನಲ್ಲೂ 1.55% ಶೇರ್ನ ಮೀನ್ಸ್ ನಿಯರ್ಲಿ 4.60 crore ಶೇರ್ಸ್ ಹತ್ರ ಹೋಲ್ಡ್ ಮಾಡ್ತಿದ್ದಾರೆ. ಈಗ ಅವರ ಎಂಟೈರ್ ಪಾಲ್ನ ಸೆಲ್ ಮಾಡ್ತಿರೋ ಥರ ನಿಯರ್ಲಿ 831 rupeesನಲ್ಲಿ ಪ್ರೀವಿಯಸ್ ಟ್ರೇಡಿಂಗ್ ಜೊತೆ ಕಂಪೇರ್ ಮಾಡಿದ್ರೆ 5 to 6% ಡಿಸ್ಕೌಂಟ್ನಲ್ಲಿ ಅವ್ರ ಎಂಟೈರ್ ಪಾಲ್ನ ಸೆಲ್ ಮಾಡಿರೋ ಥರ ಅಪ್ಡೇಟ್ ಮಾಡಿದ್ದಾರೆ. ಇದರಿಂದಾನೇ ಇವತ್ತು ಆಕ್ಸಿಸ್ ಬ್ಯಾಂಕ್ ರಿಲೇಟೆಡ್ ಆಗಿ ಇವತ್ತು ನಾವು ಫಾಲ್ ನೋಡಿದ್ದೀವಿ. ಇದು ಕಂಪ್ಲೀಟ್ ಕ್ಲೀನ್ ಔಟ್ ಟ್ರೇಡ್. ಸೊ ಮತ್ತೆ ಇವರಿಗೆ ಆಕ್ಸಿಸ್ ಬ್ಯಾಂಕಲ್ಲಿ ಸೇಲ್ ಮಾಡೋದಕ್ಕಂತೂ ಅವ್ರ ಹತ್ರ ಒಂದು ಶೇರು ಇಲ್ಲ. ಆ್ಯಂಡ್ ಇವನ್ November 1 ವಯಾನ್ ಕ್ಯಾಪಿಟಲ್ ಅವರು 1.24% ಹತ್ರ ಶೇರ್ಸ್ನವರು ಆಕ್ಸಿಸ್ ಬ್ಯಾಂಕಲ್ಲಿ ಸೆಲ್ ಮಾಡಿದ್ದಾರೆ. ಆ್ಯಂಡ್ ಈ ಥರ 1.24% ಸೇಲ್ ಮಾಡಿದಾರಲ್ವ, ಅದರಿಂದ ರಿಮೈನಿಂಗ್ ಅವ್ರ ಹತ್ರ ಇರೋವಂಥ 3% ಶೇರ್ನ ಸೆಲ್ ಮಾಡಬೇಕಂದ್ರೆ 90 days ಅವ್ರಿಗೆ ಲಾಕ್ ಇನ್ ಪೀರಿಯಡ್ ಇರುತ್ತೆ. ಈ ಥರ ಆಕ್ಸಿಸ್ ಬ್ಯಾಂಕಲ್ಲಿ ರೀಸೆಂಟ್ ಟೈಮ್ಸಲ್ಲಿ ಬರ್ತಿರೋಂಥ ಬ್ಲಾಕ್ ಡೀಲ್ಸ್ ಆಕ್ಟಿವಿಟಿ, ಇದಕ್ಕೆ ಮುಂಚೆ ನಾವು ಅಂದ್ಕೊಂಡ ಹಾಗೆ ಗೌರ್ಮೆಂಟ್ ಅವರಿಗೆ ಆಕ್ಸಿಸ್ ಬ್ಯಾಂಕು ಆ್ಯಂಡ್ ಬೇರೆ ಇನ್ಕ್ಲೂಡಿಂಗ್ ITCಲ್ಲೂ ಶೇರ್ ಇದೆ ಅಲ್ವಾ, ಆಕ್ಸಿಸ್ ಬ್ಯಾಂಕ್ ಶೇರ್ಸ್ ಮಾರ್ತಿದ್ದಾರೆ ಅಂದರೆ ಸ್ಲೋ ಆಗಿ ITCಲ್ಲೂ ಶೇರ್ಸ್ ಮಾರ್ತಾರಂತ ಒಂದು ಕ್ವಶನ್ ಮಾರ್ಕ್ ಬರ್ತಿದೆ. ಆದರೆ CNBC ಅವ್ರು ರಿಪೋರ್ಟ್ ಮಾಡ್ತಿರೋದು ಅವ್ರಿಗೆ ಬರ್ತಿರೋಂಥ ಅಪ್ಡೇಟ್ಸ್ ಪ್ರಕಾರ ಗೌರ್ಮೆಂಟ್ಗೆ ITCನಲ್ಲಿರುವಂಥ ಶೇರ್ಸ್ನ ಸೆಲ್ ಮಾಡೋದಕ್ಕೆ ಯಾವ ಥರ ಪ್ಲಾನ್ಸ್ ಇಲ್ಲ ಅಂತ. ಆ್ಯಂಡ್ ಇವನ್ ಸ್ಟಿಲ್ ಈ ಅಪ್ಡೇಟ್ ಬಂದ ಮೇಲೂ ಇವತ್ತು ITC ಸ್ಟಾಕ್ನೂ ರೆಡ್ಡಲ್ಲೇ ಕ್ಲೋಸ್ ಆಯಿತು. ಇದು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋನಲ್ಲಿ ನಾವು ಶೇರ್ ಮಾಡಿರೋಂಥ ಕಂಟೆಂಟ್ ವ್ಯಾಲ್ಯುಬಲ್ ಆಗಿದ್ದರೆ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಬೆಲೈಕಾನ್ ಕ್ಲಿಕ್ ಮಾಡಿ ಆಲ್ ನೋಟಿಫಿಕೇಷನ್ಸ್ ಆಕ್ಟಿವೇಟ್ ಮಾಡ್ಕೊಳ್ಳಿ. ಈ ಡೇಟಾ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಯೂಸ್ ಆಗತ್ತಂದರೆ ತಪ್ಪದೇ ಶೇರ್ ಮಾಡಿ. ಥ್ಯಾಂಕ್ ಯು.